ಪ್ರಧಾನಿ ಮೋದಿಯವರು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದ್ರು. ಭರಪೂರ ಆಶ್ವಾಸನೆಗಳನ್ನು ನೀಡಿದ್ರು. ಕೇರಳದಲ್ಲಿನ ಮುಂದಿನ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಯುತ್ತಿರುವಂತೆ ಬಿಜೆಪಿ ಕೂಡ ದೊಡ್ಡ ಮಟ್ಟದ ಧಮಾಕ ಆರಂಭಿಸಿದೆ. ಇತ್ತೀಚೆಗೆ ತಿರುವನಂತಪುರ ಮಹಾನಗರ ಪಾಲಿಕೆಗೆ ಬಿಜೆಪಿಯ ಮೇಯರ್ ಆಯ್ಕೆಯಾಗಿದ್ರು. ಈಗ ಮುಂದಿನ ದಿನದ ಕನಸಿನೊಡನೆ ಪ್ರಧಾನಿ ಮೋದಿಯವರು ಮಾಮೇಳ ನಡೆಸಿ ಮಾತನಾಡಿದ್ರು ಹಾಗೂ 10 ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಿದ್ರು. ಶಬರಿಮಲೆಯಲ್ಲಿ ಚಿನ್ನ ಕದ್ದವರು ಯಾರೇ ಆಗಿರಲಿ ಅವರು ಗ್ಯಾರಂಟಿಯಾಗಿ ಜೈಲು ಶಿಕ್ಷೆ ಭಾಗ್ಯ ಪಡೆಯುವಂತೆ ಮಾಡುವ ವಾಗ್ದಾನವನ್ನ ಪ್ರಧಾನಿ ನೀಡಿದ್ರು. ಇದು ಮೋದಿಯವರ ಗ್ಯಾರಂಟಿ ಎಂದೇ ಅವರು ಹೇಳಿದ್ರು. ದೇವರ ಮಗ್ಗುಲಲ್ಲಿ ಚಿನ್ನ ಕದಿಯುವವರನ್ನ ಆಳುವವರು ತಯಾರು ಮಾಡಿದ್ದಾರೆಂದು ಅವರು ಮಾತಿನಿಂದ ತಿವಿದರು. ತಿರುವನಂತಪುರದಿಂದ ರೈಲು ಯಾನ ಮತ್ತಿತರ ಯೋಜನೆಗೆ ಚಾಲನೆಯನ್ನ ನೀಡಿದ್ರು. ಎಲ್ಡಿಎಫ್, ಯುಡಿಎಫ್ ರಾಜ್ಯ ಹಾಳು ಮಾಡಿವೆ, ಉದ್ಧಾರ ಮಾಡಲು ನಾವೇ ಬರಬೇಕು ಎಂದು ಅವರು ಹೇಳಿದರು. ಆರಂಭದಲ್ಲಿ ತಿರುವನಂತಪುರದಲ್ಲಿ ಪ್ರಧಾನಿಯವರ ಬ್ರಹ್ಮಾಂಡ ರೋಡ್ ಶೋ ನಡೆಯಿತು. ಹೆಣ್ಣು ಮಕ್ಕಳ ದೌರ್ಜನ್ಯ ಇಲ್ಲಿ ಹೆಚ್ಚಾಗಿದೆ. ಅದನ್ನ ಮಟ್ಟ ಹಾಕಲು ವಿಶೇಷ ಕಾರ್ಯಪಡೆ ರಚಿಸುವುದಾಗಿಯೂ ಅವರು ಹೇಳಿದರು.